ಸ್ನೇಹಿತರೆ ನಮಸ್ಕಾರ. ಮಲ್ಲಿಕಾರ್ಜುನ ಮುತ್ಯ ನಡೆದಾಡುವ ದೇವರು ಅಂತ ಹೇಳಿಬಿಟ್ಟು ಜನ ಪೂಜಿಸ್ತಾರೆ. ಅದರಲ್ಲೂ ಕೂಡ ಪವಾಡ ಪುರುಷ, ಸ್ವಯಂ ಘೋಷಿತ ದೇವಮಾನವ, ಹೀಗೆ ಸಾಕಷ್ಟು ಹೆಸರುಗಳಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಪ್ರಖ್ಯಾತಿಯನ್ನು ಪಡೆದಂತಹ ಮತ್ತು ವಿಚಿತ್ರವಾದಂತಹ ವೇಷಭೂಷಣ, ಹಾಗೆಯೇ ನಡೆ ನುಡಿಗಳು, ಹಾಗೆಯೇ ಆತನ ವರ್ತನೆ, ಆತನ ಬಿಲ್ಡಪ್ಗಳು ಇವೆಲ್ಲವೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಒಂದು ರೀತಿಯಲ್ಲಿ ವಿಶೇಷವಾಗಿ ಕಾಣುವಂತಹ ವ್ಯಕ್ತಿತ್ವ ಎಲ್ಲರೂ ಕೂಡ ಹೌದು. ಆದರೆ ಈ ಮಲ್ಲಿಕಾರ್ಜುನ ಮುತ್ಯನನ್ನು ಅದೆಷ್ಟೋ ಜನ ದೇವರ ಸ್ವರೂಪದಲ್ಲಿ ನೋಡ್ತಾರೆ. ದೇವರನ್ನು ನಾವು ನೋಡೋದಕ್ಕೆ ಸಾಧ್ಯವಿಲ್ಲ, ನಮ್ಮ ಮುತ್ಯ ಅವರೇ ದೇವರ ಸಮಾನ, ಇವರು ಅಕ್ಷರಶಃ ನಡೆದಾಡುವಂಥ ದೇವರು ಅನ್ನೋ ರೀತಿಯಲ್ಲಿ ಒಂದಷ್ಟು ಜನ ಪೂಜಿಸ್ತಾರೆ. ಆದರೆ ಒಂದು ಈ ಸಾಮಾನ್ಯನಂತೆ ಇದ್ದಂತಹ ಈ ವ್ಯಕ್ತಿ ಯಾರು ಮಲ್ಲಿಕಾರ್ಜುನ ಇವತ್ತು ಮುತ್ಯ ಆಗಿದ್ದು ಹೇಗೆ ಅನ್ನೋದು ಒಂದು ಕಡೆ, ಆದರೆ ಕಾನೂನಿನ ಮೂಲಕ ಈಗ ಸಂಕಷ್ಟಗಳು ಯಾವ ರೀತಿ ಈತನನ್ನು ಸುತ್ತಿಕೊಳ್ಳಬಹುದು, ಮುತ್ಯ ಇಲ್ಲಿ ಗೆಲ್ಲಬಹುದಾ ಅಥವಾ ಮುತ್ಯನಿಗೆ ಸಂಕಷ್ಟನೇ ಹೆಚ್ಚಾಗಬಹುದಾ ಅನ್ನುವಂತಹ ಒಂದಷ್ಟು ವಿಚಾರಗಳು ಈಗ ಭಾರಿ ಚರ್ಚೆ ಆಗ್ತಿದೆ. ವಕೀಲರು ಕೂಡ ಇದರ ಬಗ್ಗೆ ಮಾತನಾಡ್ತಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಈ ಕಾನೂನು ಪ್ರಕಾರನೇ ಹೋದರೆ ಏನಾಗುತ್ತೆ ಅನ್ನುವಂಥದ್ದು. ಆಮೇಲೆ ಪ್ರಮುಖವಾಗಿ ಈಗ ಆ ಬಾಲಕಿ ಏನಿದ್ದಾರೆ ನೋಡಿ, ಈಗ ಆರೋಪವನ್ನು ಈಗ ಅಂದರೆ ಅನುಚಿತವಾಗಿ ವರ್ತನೆ ಮಾಡಿದ್ರು ಅನ್ನುವಂತಹ ಆರೋಪವನ್ನು ಏನೋ ಹೊರಿಸ್ತಿದ್ದಾರೆ ನೋಡಿ. ಆ ಬಾಲಕಿ ಏನಿದ್ದಾರೆ, ಆ ಬಾಲಕಿ ಈಗ ಏನು ಹೇಳುತ್ತೆ ಅಥವಾ ಬಾಲಕಿ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಬಾರ್ದಾ? ಆಮೇಲೆ ಅಲ್ಲಿ ವಿಡಿಯೋಗಳನ್ನು ಗಮನಿಸಿದ್ರೆ ತಾಯಿನೂ ಕೂಡ ಜೊತೆಗಿದ್ದ ರೀತಿ ಕಾಣಿಸ್ತಿದೆ. ಹಾಗಿರುವಂಥ ಸಂದರ್ಭದಲ್ಲಿ ಆಕೆಯ ಹೇಳಿಕೆ ಎಷ್ಟು ಪ್ರಮುಖ ಆಗ್ತದೆ, ಯಾರ್ದೋ ತಾಯಿದು. ಆಮೇಲೆ ತಂದೆ ತಾಯಿ ಇಬ್ಬರು ಕೂಡ ಹೇಳಿದ್ದಾರೆ, ಅವ್ರು ನಮಗೆ ಒಂದೋ ಸಂಬಂಧಿಗಳು, ನಾವು ಕೂಡ ಮಠಕ್ಕೆ ಸೇರಿದಂಥವರು, ನಾವು ಬಂಡದ ಭಕ್ತರು, ಹಾಗಾಗಿ ಇಲ್ಲಿ ಮುತ್ಯ ಅವರು ಕೆಟ್ಟ ಭಾವನೆಯಿಂದ ಆ ರೀತಿ ಮಾಡಿದ್ದಾರೆ ಅಂತೇಳಿ ನಮಗೆಲ್ಲೂ ಕೂಡ ಅನಿಸೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಪ್ರಕರಣ ಮುಂದೆ ಯಾವ ಸ್ವರೂಪವನ್ನು ಪಡಿಬಹುದು ಕಾನೂನಾತ್ಮಕವಾಗಿ ಅನ್ನುವಂತಹ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ಇವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬಹುಶಃ ಈ ಬುಧವಾರ ಗುರುವಾರ ನಡೆದಂತಹ ಕೆಲವೊಂದಷ್ಟು ಘಟನೆಗಳು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಮಲ್ಲಿಕಾರ್ಜುನ ಮುತ್ಯ ಅವರನ್ನು ಫಾಲೋ ಮಾಡುವಂಥ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಏನಾಗಿದೆ, ಏನಾಗ್ತಿದೆ ಅನ್ನುವಂತಹ ಒಂದು ಪಿನ್ ಟು ಪಿನ್ ಮಾಹಿತಿ ಇರಬಹುದು. ಹಾಗೆ ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲನೂ ಕೂಡ ಸಹಜವಾಗಿ ಇದ್ದೇ ಇರ್ತದೆ. ಈಗ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಮಠವನ್ನು ಮಾಡಿಕೊಂಡಿರುವಂಥ ಮುತ್ಯ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಸರುವಾಸಿ. ಅದರಲ್ಲೂ ಕೂಡ ಯಾದಗಿರಿ, ಕಲಬುರಗಿ, ರಾಯಚೂರು, ವಿಜಯಪುರ, ಪಕ್ಕದ ತೆಲಂಗಾಣ, ಹೀಗೆ 2-3 ಜಿಲ್ಲೆಯಲ್ಲೂ ಕೂಡ ಈ ಸ್ವಯಂ ಘೋಷಿತ ದೇವಮಾನವ ಫುಲ್ಲು ಫೇಮಸ್ಸು. ಮುತ್ಯನ ಅದೆಷ್ಟೋ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತವೆ. ಅದರಲ್ಲೂ ಕೂಡ ದಿನಕ್ಕೊಂದೆರಡು ಬೇರೆ ಬೇರೆ ಜಾಗಗಳಿಗೆ ಹೋಗುವಂಥ ಈತ ಆ ವಿಡಿಯೋಗಳನ್ನು ಹಾಕುವಂಥದ್ದು, ಆ ವಿಡಿಯೋಗಳ ಮೂಲಕ ಬಿಲ್ಡಪ್ಪನ್ನು ತೆಗೆದುಕೊಳ್ಳುವಂಥದ್ದು, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿಚಿತ್ರ ಅಂತೇಳಿ ಅನಿಸಿದ್ರು ಕೂಡ ಇವರನ್ನು ನಡೆದಾಡುವ ದೇವರು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಭಕ್ತರು ನಂಬ್ತಾರೆ, ಹಾಗೆ ನೋಡ್ತಾರೆ ಕೂಡ. ವೆಲ್ ಆ್ಯಂಡ್ ಗುಡ್ಡು, ಮಠದಲ್ಲಿ ನಿತ್ಯ ಭೋಜನ ವ್ಯವಸ್ಥೆ ಇರ್ತದೆ. ಎಲ್ರಿಗೂ ಕೂಡ ಬಂದಂಥವರಿಗೆ ಎಲ್ಲೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಅವರು ವಾಪಸ್ಸು ಆಗಬಾರ್ದು ಅನ್ನುವಂತಹ ಭಾವನೆ, ಅವೆಲ್ಲವೂ ಕೂಡ ಒಳ್ಳೆಯದೇ. ಆ ರೀತಿ ಕೆಲವು ಒಳ್ಳೆ ಕೆಲಸಗಳು ಕೂಡ ಇದ್ದಾವೆ. ಅಟ್ ದಿ ಸೇಮ್ ಟೈಮು ಒಂದಷ್ಟು ನಂಬಿಕೆಗಳು ಕೂಡ ಇದ್ದಾವೆ. ಏನು, ಈ ಮುತ್ಯ ಯಾವುದಾದ್ರೂ ಒಂದು ಅಂಗಡಿಗೋ ಅಥವಾ ಯಾವುದಾದ್ರೂ ಒಂದು ಸ್ಥಳಕ್ಕೆ ಬಂದರೆ ಆ ಸ್ಥಳ ಕೆಟ್ಟದಾಗಿದ್ದರೂ ಕೂಡ ಇವರು ನಡೆದಾಡಿದ ಬಳಿಕ ಅಲ್ಲಿ ಪುಣ್ಯ ನೆಲೆಸ್ತದೆ, ಪುಣ್ಯ ಬರ್ತದೆ ಅನ್ನುವಂಥದ್ದು. ಆಮೇಲೆ ಈಗ ಬಿಸ್ನೆಸ್ ಪ್ಲೇಸ್ಗಳಿಗೆ ಇವರನ್ನು ಕರ್ಕೊಂಡು ಹೋಗೋದು ಕೂಡ ಇದೆ. ಅಲ್ಲಿ ಬರುವಂಥದ್ದು, ಬಂದ ಮೇಲೆ ಕಾರಿಂದ ಇಳಿಯುವಂಥದ್ದು, ಇಳಿದು ಅಲ್ಲಿಗೆ ಹೋಗುವಂಥದ್ದು ಎಲ್ಲದೂ ಕೂಡ ಅದು ಬಿಡಿ, ಅದೊಂಥರ ವಿಚಿತ್ರ. ಅದು ಸೇಮ್ ಸಿನಿಮಾ ಸ್ಟೈಲು, ಅದು ಕೂಡ ಯಾವುದು ತೆಲುಗು ಸಿನಿಮಾ ಸ್ಟೈಲ್ನಲ್ಲೇ ಮಾಡುವಂಥದ್ದು. ಅದಾದ ಬಳಿಕ ಅಲ್ಲಿ ಹೋಗಿ ಕ್ಯಾಶಲ್ಲಿ ಕೂತು ಅಲ್ಲೇನೋ ಒಂದು ಹಾರೈಸಿದ್ರು ಅಂತ ಹೇಳಿದ್ರೆ ಅಲ್ಲಿ ಹಣ ಜಳ 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 ಅಂತೇಳಿ ಹರಿದು ಬರುತ್ತೆ ಅನ್ನುವಂಥದ್ದು ನಂಬಿಕೆ. ಈ ರೀತಿ ಎಲ್ಲದೂ ಕೂಡ ಇದೆ. ಲಕ್ಷ್ಮೀ ಪುತ್ರ ಈತ ಅನ್ನುವಂಥ ರೀತಿಯಲ್ಲೂ ಕೂಡ ನೋಡ್ತಾರೆ. ಅಂದರೆ ಈತ ಬಂದು ಹೋದ ಅಂತ ಹೇಳಿದ್ರೆ ಲಕ್ಷ್ಮಿ ಅಲ್ಲಿ ನೆಲೆಸ್ತಾಳೆ ಅನ್ನುವಂಥದ್ದು ಇವರ ನಂಬಿಕೆ, ಭಕ್ತರ ನಂಬಿಕೆ. ಆ ನಂಬಿಕೆಗಳ ಬಗ್ಗೆ ಮತ್ತು ಆ ಭಕ್ತಿಯ ಬಗ್ಗೆ ನಾವಿಲ್ಲಿ ಪ್ರಶ್ನೆ ಮಾಡೋದು ತಪ್ಪಾಗ್ತದೆ. ಅದು ಅವರವರ ನಂಬಿಕೆ, ಅವರವರ ಭಕ್ತಿ. ಆದರೆ ಈಗ ಮತ್ತೊಂದು ಆ್ಯಂಗಲಲ್ಲಿ ನೋಡ್ತಾ ಹೋದರೆ ಇನ್ನೊಂದು, ಈ ಒಂದು ಕಡೆ ಕಂಪ್ಲೀಟ್ ಆದಂಥ ಪಾಸಿಟಿವ್ ಇಮೇಜು, ಇನ್ನೊಂದು ಕಡೆ ಈ ನೆಗೆಟಿವ್ ಇಮೇಜ್ ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಮಲ್ಲಿಕಾರ್ಜುನ ಮುತ್ಯ ಅಂತಲ್ಲ, ಇದೇ ರೀತಿ ಮುತ್ಯ ಅನ್ನುವಂಥ ಹೆಸರನ್ನು ಇಟ್ಕೊಂಡು ಎಷ್ಟೋ ಜನ ದಂಧೆಗಳನ್ನು ಮಾಡ್ತಿರುವಂತಹ ಅದೆಷ್ಟೋ ಉದಾಹರಣೆಗಳು ಇದ್ದಾವೆ. ಆದರೆ ಕೆಲವು ಸಲ ಏನಾಗುತ್ತೆ, ಇವರೆಲ್ಲರೂ ಕೂಡ ಈ ಧರ್ಮದ ಹೆಸರಿನಲ್ಲಿ ಮತ್ತು ಈ ರೀತಿ ಭಕ್ತರನ್ನು, ಮೂಢ ಭಕ್ತರನ್ನು ಇಟ್ಕೊಂಡು ಒಂದಷ್ಟು ಜನ, ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಹಾಗೆ ಮಾಡಿದಾರೋ ಇಲ್ವೋ ಅದು ಗೊತ್ತಿಲ್ಲ, ಅದನ್ನು ಪೊಲೀಸರು ತನಿಖೆ ಮಾಡಿ ಬಗೆಹರಿಸ್ತಾರೆ, ಅದು ಬಿಡಿ, ಅದು ಇನ್ನೊಂದು ಸೈಡು. ಬಟ್ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ನಾವಿಲ್ಲಿ ಗಮನಿಸಬೇಕು. ಈಗ ಯಾವಾಗ ಈ ಮಲ್ಲಿಕಾರ್ಜುನ ಮುತ್ಯಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು, ಅದಾದ ಬಳಿಕ ರಾಜ್ಯದಾದ್ಯಂತ ಆಕ್ರೋಶ ವ್ಯಕ್ತವಾಯಿತು. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರನ್ನು ದಾಖಲಿಸಿಕೊಳ್ಳುತ್ತೆ. ಜೊತೆಗೆ ಮಕ್ಕಳ ಹಕ್ಕುಗಳ ಆಯೋಗ ದೂರನ್ನು ದಾಖಲಿಸಿಕೊಂಡು ಯಾದಗಿರಿ ಎಸ್ಪಿಗೆ ಸೂಚನೆಯನ್ನು ಕೊಡುತ್ತೆ.
ತನಿಖೆ ನಡೆಸಿ ವರದಿಯನ್ನು ಕೊಡಬೇಕು ಅಂತೇಳಿ ಸೂಚನೆಯನ್ನು ಕೊಡುತ್ತೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ಕೂಡ ಫೋಕ್ಸೋ ಕಾಯ್ದೆ ಅಂಡರಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ತಾರೆ. ಇಲ್ಲೇ ನೋಡಿ ಟ್ವಿಸ್ಟ್ ಇರುವಂಥದ್ದು. ಹೌದು, ಯಾವಾಗ ಪೋಕ್ಸೋ ಅಂಡರಲ್ಲಿ ಇಲ್ಲಿ ಕೇಸ್ ಫೈಲ್ ಆಗುತ್ತೋ ಮುತ್ಯ ವಿರುದ್ಧ, ಆಗ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗಿ ಹೋಗ್ತದೆ. ಅಲ್ಲಿವರೆಗೆ ಇದ್ದಿದ್ದೇ ಒಂದು ರೀತಿ, ಅದಾದ ಬಳಿಕ ಇದ್ದಿದ್ದೇ ಒಂದು ರೀತಿ ಆಯ್ತಲ್ಲ. ಇಷ್ಟೆಲ್ಲ ಆದರೂ ಕೂಡ ಮುತ್ಯ ಮಾತ್ರ ಮಠದಲ್ಲಿ ಇಲ್ಲ. ಅಜ್ಞಾತ ಸ್ಥಳದಿಂದ ಒಂದು ವಿಡಿಯೋ ಮಾಡಿ ಕಳಿಸ್ಬಿಡ್ತಾನೆ. ನಾನು ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ನಾನು ಪೊಲೀಸರು ಕರೆದ್ರೆ ಬರ್ತೀನಿ, ಪೊಲೀಸರ ತನಿಖೆಗೆ ನಾನು ಸಹಕರಿಸ್ತೀನಿ, ಎಲ್ಲದೂ ಕೂಡ ಆಗಿದೆ. ಬಟ್ ಇಲ್ಲಿ ಇರುವಂಥ ವಿಚಾರ ಏನು ಅಂತ ಹೇಳಿದ್ರೆ ಸ್ನೇಹಿತರೆ, ಕಾನೂನಿನಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಒಂದು ಅವಕಾಶಗಳಿದ್ದಾವೆ ಅಥವಾ ಯಾವ ರೀತಿ ಸಂಕಷ್ಟಗಳು ಎದುರಾಗ್ತವೆ ಅಂತೇಳಿ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಇಲ್ಲಿ ಆ ಮಗು ಏನಿದೆ ಅದು ಅಪ್ರಾಪ್ತ ಮಗು. ಅದಕ್ಕೆ ಅದು ಯಾವ ರೀತಿಯಾದಂತಹ ಟಚ್, ಈಗ ಇಂಟೆನ್ಷನಲಿ ಈತ ಆ ಮಗುವಿನ ಜೊತೆಗೆ ಆ ರೀತಿ ದೈಹಿಕವಾಗಿ ಆತ ಯಾವುದಾದ್ರೂ ಕೆಟ್ಟ ದೃಷ್ಟಿಯಿಂದನೇ ಆಕೆಯನ್ನು ಮುಟ್ಟಿದ್ನೋ, ಆಕೆಯನ್ನು ಮುದ್ದು ಮಾಡಿದ್ನೋ ಅನ್ನೋಂಥದ್ದು ಒಂದು ಪ್ರಶ್ನೆ ಬರ್ತದೆ. ಎರಡನೇ ಪ್ರಶ್ನೆ ಏನಾಗುತ್ತೆ, ಆ ಮಗುವಿಗೆ ಅದು ಅರ್ಥ ಆಗಿದೆಯಾ ಇಲ್ವಾ ಅನ್ನೋಂಥದ್ದು. ಈಗ ಅಪ್ರಾಪ್ತ ಆಗಿರೋದ್ರಿಂದ ಆಕೆಗೆ ಅದು ಅರ್ಥ ಆಗೋದಿಲ್ಲ. ಸಹಜವಾಗಿ ತಂದೆ ಮಗಳ ಪ್ರೀತಿನೇ ಆಗಿದ್ರೂ ಕೂಡ ಅದು ಕೆಟ್ಟ ದೃಷ್ಟಿನ ಒಳ್ಳೆ ದೃಷ್ಟಿನ ಆಕೆ ಗೊತ್ತಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಇವರೇನು ಹೇಳ್ತಿರೋದು, ಭಕ್ತರು ಆಮೇಲೆ ಮಲ್ಲಿಕಾರ್ಜುನ ಮುತ್ಯ ಅವರೆಲ್ಲರೂ ಕೂಡ ಹೇಳ್ತಿರೋದೇನು ಅಂತ ಹೇಳಿದ್ರೆ, ನಂದು ಆ ಮಗುವಿದು ತಂದೆ ಮಗುವಿನ ಸಂಬಂಧ. ತಂದೆ ಮಗುವಿನ ಮೇಲೆ ಏನು ಪ್ರೀತಿಯನ್ನು ತೋರಿಸ್ತಾರೋ ಅದೇ ರೀತಿ ನಾನು ಕೂಡ ಅಲ್ಲಿ ಪ್ರೀತಿಯನ್ನು ತೋರಿಸಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಆದರೆ ಕಾನೂನು ಇಲ್ಲಿ ಮಲ್ಲಿಕಾರ್ಜುನ ಮುತ್ಯ ಯಾರು ಏನು ಅದನ್ನು ನೋಡೋದಿಲ್ಲ. ಮಲ್ಲಿಕಾರ್ಜುನ ಮುತ್ಯನೂ ಕೂಡ ಒಬ್ಬ ಮನುಷ್ಯ, ಅಟ್ ದಿ ಸೇಮ್ ಟೈಮ್ ಅಲ್ಲಿ ಈ ಮಗುನೂ ಕೂಡ ಒಂದು ಮನುಷ್ಯ. ಅಷ್ಟೇ, ಎರಡೇ ನೋಡುವಂಥದ್ದು. ಕಾನೂನಿನ ಪ್ರಕಾರ ಮಲ್ಲಿಕಾರ್ಜುನ ಮುತ್ಯ ಮೇಲಲ್ಲ, ಆ ಮಗು ಕೆಳಗಲ್ಲ, ಅಥವಾ ಆ ಮಗು ಮೇಲೆ ಮಲ್ಲಿಕಾರ್ಜುನ ಮುತ್ಯ ಕೆಳಗೆ ಅಲ್ವೇ ಅಲ್ಲ. ಕಾನೂನಿಗೆ ಮಲ್ಲಿಕಾರ್ಜುನ ಅಷ್ಟೇ, ಮುತ್ಯನೂ ಕೂಡ ಇಲ್ಲ ಅಲ್ವಾ? ಹೀಗಿರುವಂಥ ಸಂದರ್ಭದಲ್ಲಿ ಕಾನೂನು ಏನು ನೋಡುತ್ತೆ? ಈಗ ವಕೀಲರ ಪ್ರಕಾರ, ಹಿರಿಯ ವಕೀಲರು ಅದೇ ಹೇಳ್ತಾರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಕರಣದ ಗಾಂಭೀರ್ಯತೆಯನ್ನು ನಾವು ನೋಡಬೇಕಾಗ್ತದೆ ಮತ್ತು ಪ್ರಕರಣವನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ತನಿಖಾಧಿಕಾರಿ ಇದನ್ನು ಕೂಡ ಗಮನಿಸ್ತಾರೆ. ಈಗ ಆ ಮಗುವಿನ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳಬಹುದಾ ಅಂತೇಳಿ ಕೇಳಿದ್ರೆ, 7 ವರ್ಷದ ಒಳಗಿನ ಮಕ್ಕಳ ಸ್ಟೇಟ್ಮೆಂಟನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ಕಾನೂನಿನಲ್ಲಿ ಇಲ್ಲ ಅನ್ನುವಂಥದ್ದನ್ನು ಹಿರಿಯ ಅಧಿಕಾರಿಗಳು ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಾಗಿರುವಂಥ ಸಂದರ್ಭದಲ್ಲಿ 7 ವರ್ಷದ ಒಳಗಿನ ಮಗು ಈಕೆ ಆಗಿದ್ದರೆ ಈಕೆ ಸ್ಟೇಟ್ಮೆಂಟನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಯಾರು ಸ್ಟೇಟ್ಮೆಂಟ್ ಹಾಕಿದ್ರೆ ಕೊಡಬೇಕಾಗಿರೋದು ಆ ಮಗುವಿನ ತಾಯಿ. ಅಲ್ಲೇ ಇದ್ದಂಥ ಮಗುವಿನ ತಾಯಿ ಈ ಸ್ಟೇಟ್ಮೆಂಟನ್ನು ಕೊಡಬಹುದು. ಈಗ 7 ವರ್ಷ ಮೇಲ್ಪಟ್ಟು 18 ವರ್ಷದ ಒಳಗಡೆ ಆಗಿರುವಂಥ ಸಂದರ್ಭದಲ್ಲಿ ಆ ಮಗುವಿನ ಸ್ಟೇಟ್ಮೆಂಟನ್ನು ಪಡಿಬಹುದಾ ಕೇಳಿದ್ರೆ ಪಡಿಬಹುದು. ಬಟ್ ಪಡೆಯೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದ್ದಾವೆ, ಅದನ್ನು ಪಾಲಿಸಲೇಬೇಕಾಗುತ್ತೆ. ಆ ರೀತಿ ಸ್ಟೇಟ್ಮೆಂಟನ್ನು ಪಡಿಬೇಕಾಗ್ತದೆ. ಅಲ್ಲೂ ಕೂಡ ತಾಯಿಯ ಸ್ಟೇಟ್ಮೆಂಟು ಅತ್ಯಂತ ಮುಖ್ಯವಾಗ್ತದೆ, ಅಲ್ಲಿದ್ದಂಥವರ ಸ್ಟೇಟ್ಮೆಂಟ್ ಕೂಡ ಅತ್ಯಂತ ಮುಖ್ಯವಾಗ್ತದೆ. ಜೊತೆಗೆ ಈ ವಿಡಿಯೋ ವೈರಲ್ ಆದಂಥದ್ದು ಕೂಡ ಮುಖ್ಯವಾಗ್ತದೆ. ಇನ್ನೂ ಕೆಲವರು ಹೇಳುವ ಪ್ರಕಾರ ಆಕೆಯ ಮುಖದ ಭಾವನೆಯನ್ನು ಅರಿತು ಇಲ್ಲಿ ಕೆಲವು ಸಲ ಈ ಕಾನೂನಿನಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳಬಹುದಾ ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಮುಖದ ಭಾವನೆಯ ಮೇಲೆ ನಾವು ಅಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಬ್ಬರು ಹಿರಿಯ ವಕೀಲರು ಹೇಳ್ತಾರೆ, ಸರ್ ಆ ಮುಖದ ಭಾವನೆಯನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಆಕೆಗೇನು ಕಂಫರ್ಟ್ ಝೋನ್ ಇದ್ದಂತೆ ಇಲ್ಲ ಅನ್ನೋದನ್ನು ಹೇಳ್ತಾರೆ. ಇದು ಬಹುಶಃ ಸಮಸ್ಯೆ ಆಗ್ಬಹುದೇನೋ. ಕಂಫರ್ಟ್ ಝೋನ್ ಆಕೆಗೆ ಇರದೆ ಆ ರೀತಿ ಮಾಡಿದ್ದು ಕೂಡ ಸಮಸ್ಯೆ ಆಗ್ಬೋದು. ಬಟ್ ಇಲ್ಲಿ ಒಂದು ತಿಳ್ಕೊಳ್ಳಿ, ಕಾನೂನಿನ ಪ್ರಕಾರ ಈ ಕೇಸನ್ನು ಬದಿಗಿಟ್ಟು ನೋಡಿದ್ರೂ ಕೂಡ ಅಪ್ರಾಪ್ತ ಯುವತಿಯ ಜೊತೆಗೆ ಒಪ್ಪಿತ ಅಥವಾ ಒಪ್ಪಿಗೆ ಇರದ ಯಾವುದೇ ರೀತಿಯಾದಂಥ ಸಂಬಂಧಗಳು ಅಥವಾ ಈ ರೀತಿಯಾದಂಥ ದೌರ್ಜನ್ಯಗಳಾಗಿದ್ದರೂ ಕೂಡ ಅದು ಕಾನೂನಿನ ಪ್ರಕಾರ ಅಪರಾಧನೇ ಆಗ್ತದೆ. ಯಾವಾಗ 18 ವರ್ಷದ ಒಳಗಡೆ ಯಾವುದೇ ಆಗಿದ್ದರೂ ಕೂಡ ಒಪ್ಪಿತ ಅಥವಾ ಒಪ್ಪಿಗೆ ಇರದೆ ಅನ್ನೋದ್ರು ಅದು ಅಪರಾಧನೇ. 18 ವರ್ಷ ಮೇಲ್ಪಟ್ಟು ಬೇರೆ, ಬಟ್ ಒಳಗಡೆ ಅಪರಾಧ. ಹೀಗಿರುವಂಥ ಸಂದರ್ಭದಲ್ಲಿ ಇಲ್ಲಿ ಈ ಪ್ರಕರಣನೂ ಕೂಡ ಬಹುಶಃ ಸ್ಟ್ಯಾಂಡ್ ಆಗುತ್ತಾ ಆಗಲ್ವಾ ಅಂತೇಳಿ ಕೇಳಿದ್ರೆ ಎಲ್ಲೋ ಒಂದು ಕಡೆ ಸ್ಟ್ಯಾಂಡ್ ಆಗೋದು ಕಷ್ಟ ಅಂತೇಳಿ ಅನಿಸುತ್ತೆ. ಒಂದು. ಎರಡನೇದು, ಇಲ್ಲಿ ಪ್ರಮುಖವಾಗಿ ಈಗ ಸ್ಟೇಟ್ಮೆಂಟ್ ಯಾರ್ದು? ಆ ಮಗುವಿನ ತಾಯಿದು. ಮಗುವಿನ ಇಡೀ ಪೋಷಕರೆಲ್ಲರೂ ಕೂಡ ಇಲ್ಲವೇ ಇಲ್ಲ, ಆ ರೀತಿ ಕೆಟ್ಟ ದೃಷ್ಟಿಯಿಂದ ಮುತ್ತೆ ಅವರು ಮುಟ್ಟೇ ಇಲ್ಲ ಅಂತೇಳಿ ಈಗಾಗಲೇ ಒಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಈಗ ಪೊಲೀಸ್ ಸ್ಟೇಷನ್ ಮುಂದೆನೂ ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಕೋರ್ಟಿಗೆ ಹೋದರೆ ಅಲ್ಲೂ ಕೂಡ ಅದೇ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಹಾಗಿರುವಂಥ ಸಂದರ್ಭದಲ್ಲಿ ಈ ಕೇಸು ಹೆಚ್ಚು ಸ್ಟ್ಯಾಂಡ್ ಆಗೋದಿಲ್ಲ ಅಂತೇಳಿ ಅನಿಸ್ತದೆ. ಒಂದು ವಾರ್ನಿಂಗ್ ಕೊಡ್ಬೋದು, ಅಥವಾ ಬಹುಶಃ ಕಾನೂನಿನಲ್ಲಿರುವಂಥ ಅವಕಾಶವನ್ನು ಜಡ್ಜ್ಗಳು ಈ ಹಿಂದಿನ ಬೇರೆ ಬೇರೆ ಕೇಸ್ಗಳನ್ನು ಸ್ಟಡಿ ಮಾಡಿ ಇದಕ್ಕೆ ಸಂಬಂಧಪಟ್ಟಂತಹ ತೀರ್ಪನ್ನು ಕೊಡಬಹುದೇನೋ, ಗೊತ್ತಿಲ್ಲ. ನಾವು ನ್ಯಾಯಾಧೀಕರಣವನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಆಮೇಲೆ ಹೀಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಡ್ಜ್ಮೆಂಟು ಕೊಡೋದಕ್ಕೂ ಕೂಡ ಸಾಧ್ಯವಿಲ್ಲ, ಅಥವಾ ಹೇಳೋಕ್ಕೂ ಕೂಡ ಸಾಧ್ಯವಿಲ್ಲ. ಅದು
ನ್ಯಾಯಾಧೀಶರ ಪರಮಾವಧಿ ಅವರು ಏನು ಮಾಡ್ತಾರಪ್ಪ, ಅದು ನ್ಯಾಯಾಧೀಶರ ಪರಮಾಧಿಕಾರ. ಅವರು ಈ ಹಿಂದೆ ನಡೆದಂಥ ಬೇರೆ ಬೇರೆ ಪ್ರಕರಣಗಳನ್ನು ಸ್ಟಡಿ ಮಾಡಿ ಮತ್ತು ಕಾನೂನಿನಲ್ಲಿರುವಂಥ ಅವಕಾಶವನ್ನು ನೋಡಿ ನಂತರ ಒಂದು ಆದೇಶವನ್ನು ಹೊರಡಿಸ್ತಾರೆ. ಹಾಗಾಗಿ ಸದ್ಯಕ್ಕಂತೂ ಈ ಸಂಕಷ್ಟದಿಂದ ಮುಕ್ತಿ ಸಿಕ್ಬಿಡುತ್ತೆ, ನಾಳೆಯಿಂದ ನಿರಾಳರಾಗಿ ಉಸಿರಾಡಬಹುದು ಅಂತೇಳಿ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಈ ಪ್ರಕರಣ ಈಗಾಗಲೇ ದಾಖಲಾಗಿ ಆಗಿದೆ. ಹಾಗಾಗಿ ಇದೊಂದು ಸುಖಾಂತ್ಯವನ್ನು ಕಾಣುವವರೆಗೂ ಕೂಡ ಸಂಕಷ್ಟಗಳು ತಪ್ಪಿದ್ದಲ್ಲ. ಆಮೇಲೆ ಅಜ್ಞಾತ ಸ್ಥಳದಿಂದ ವಿಡಿಯೋ ಮಾಡಿ ಏನೂ ಕೂಡ ಪ್ರಯೋಜನ ಇಲ್ಲ. ಮಲ್ಲಿಕಾರ್ಜುನ ಮೂರ್ತಿ ಅವರು ಬರಬೇಕು, ಪೊಲೀಸ್ ಸ್ಟೇಷನ್ನಲ್ಲಿ ತನಿಖೆಯನ್ನು ಎದುರಿಸಬೇಕು, ನಂತರವಷ್ಟೇ ಇದಕ್ಕೊಂದು ತಾಂತ್ರಿಕವಾದಂತಹ ಅಂತ್ಯ ಸಿಗುತ್ತೆ ಹೊರತು ಅಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯವಿಲ್ಲ. ಬಟ್ ಕಾನೂನಿನಲ್ಲಿ ಸದ್ಯಕ್ಕೆ ಇರುವಂತಹ ಅವಕಾಶಗಳನ್ನು ನೋಡಿದ್ರೆ ಅಂಥದ್ದೇನು ದೊಡ್ಡ ಆ್ಯಕ್ಷನ್ನು ಮುತ್ತಿಗೆ ಆಗುತ್ತೆ ಅಂತೇಳಿ ಅನ್ನಿಸ್ತಿಲ್ಲ ಅನ್ನೋದು ಮಾತ್ರ ವಾಸ್ತವ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ನಿಮ್ಮ ಪ್ರಕಾರ ಏನಾಗಬಹುದು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.